ಇವರು ಕುಮಾರ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಅದೇ ಒಂದೇ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಇವರಿಬ್ರು JDS ಅಲ್ಲೇ ಇದ್ರು. ಇವ್ರಿಗೆ ಅಲ್ಲಿ JDS ನಲ್ಲಿ ಇವೆಲ್ಲ ಗೊತ್ತಾಗ್ಬಿಟ್ಟು ಇವ್ರು ಹೊರಗಡೆ ಬಂದ್ರು. ನಾಗೇಂದ್ರ ಅವರು ಇನ್ನೂ ಅಲ್ಲೇ ಇದ್ದಾರೆ, ಇವ್ರು ಯಾವತ್ತು ಹೊರಗಡೆ ಬರ್ತಾರೆ ಗೊತ್ತಿಲ್ಲ. ಸೊ ಇವುಗಳೆಲ್ಲವನ್ನು ಗಮನಿಸ್ತಾ ನಾನು ನನ್ನ ವೈಯಕ್ತಿಕ ಬಗ್ಗೆ ನೀವೇನು ಸರ್ ಹೇಳ್ತೀರಾ? ಹೇಳೋದು ನೀವು ಯಾವತ್ತು ಇವತ್ತು ಕಾಂಗ್ರೆಸ್ ಬರ್ತಿರೋ ಇಲ್ಲ JDS ಬರ್ತಿರೋ ಇಲ್ಲ BJP ಬರ್ತಿರೋ ಗೊತ್ತಿಲ್ಲ. ನೀವು ಯಾವತ್ತು ಬರ್ತಿರೋ ಯಾವ ಉದ್ದೇಶಕ್ಕೆ ಹಿಂಗ್ ಮಾತಾಡ್ತಾ ಇದ್ರೆ ಗೊತ್ತಾಗ್ತಿಲ್ಲ. ಇವತ್ತು ಯಾರನ್ನ ವಾಲೈಸಕ್ಕೋಸ್ಕರ ಹಿಂಗ್ ಮಾತಾಡ್ತಾರೆ ಗೊತ್ತಿಲ್ಲ. ಯಾವ ಪಕ್ಷನ ವಾಲೈಸ್ಬೇಕಂತ ಕುಂತಿದ್ರೆ ಗೊತ್ತಾಗ್ತಿಲ್ಲ. ಯಾವ ಉದ್ದೇಶಕ್ಕೋಸ್ಕರ ಹಿಂಗೆಲ್ಲ ಮಾತಾಡಿದ್ರೆ ಗೊತ್ತಾಗ್ತಿಲ್ಲ. ಯಾವ ಪಕ್ಷ ಬರ್ಬೇಕಂತ ಇದೆ ನಿಮ್ಮ ಇಂಟೆನ್ಷನ್? ಇಲ್ಲ, ನೀವು ಅವ್ರು ಮಾಡೋ ಕೆಲಸ ನೀವು ಮಾಡ್ತಾ ಇದ್ದೀರಾ. ನಾನು ಮಾತಾಡೋ ಟೈಮಲ್ಲಿ ನೀವು ಅಡ್ಡ ಮಾತಾಡ್ತಾ ಇದ್ದೀರಾ. ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು RSS ಬಗ್ಗೆ ಅದೇ ನೆಹರು ಅವರು ಏನೇನ್ ಮಾಡಿದ್ರು ಅದನ್ನ ಹೇಳಿ. ಹೆಂಗೆ ನೆಹರು ಅವರು ಮಾಡಿರೋದು ಹೇಳಿ ಸರ್. ನೆಹರು ಮಾಡಿರೋದು ಹೇಳಿ. ಹಾಗೆ ಅದಲ್ಲ, ಮೋದಿ ಅವರು ಪ್ರಧಾನಿ ನೆಹರು ಅವರು ಮಾಡಿರೋದು ಹೇಳ್ಬೇಕಲ್ವಾ? ಕುಮಾರ್ ಅವರು ನಿಮಿಷ ಅಲ್ಲ, ನಾಗೇಂದ್ರ ಅವರು ನೀವು ಹೇಳಿ ನಿಮ್ಮ ಆಕ್ಷೇಪಣೆ ಏನು? ಬಂದೆ ಮೇಡಮ್, ಈಗ ನನಗೆ ಬೇಕಾಗಿರೋದು ಜೀವಂತ ಸಮಸ್ಯೆಗಳು. ಇವತ್ತು ರಾಜ್ಯದಲ್ಲಿ ಆಗ್ತಾ ಇರೋಂಥ ಅನ್ಯಾಯಗಳು, ದೌರ್ಜನ್ಯಗಳು, ಆಗ್ತಾ ಇರೋಂಥ ಕ್ರೈಮ್ಗಳು ಮತ್ತೆ ಡ್ರಗ್ಸ್ ಮಾಫಿಯಾಗಳು. ಇವತ್ತು ಇಲ್ಲಿನ ರಾಜ್ಯದ ಪೊಲೀಸರು ರಾಜಸ್ಥಾನದಲ್ಲಿ ಲಂಚಕ್ಕೋಸ್ಕರ ಕೈ ಬಿಡಿ ಸಿಕ್ಕಾಕೊಂಡು ನಾಚಿಗೇಡ್ತಾನೆ ಇವತ್ತು ನ್ಯಾಷನಲ್ ಲೆವೆಲ್ ಅಲ್ಲಿ ಮಾನ ಮರದಿ ಹೋಗ್ತಾ ಇದೆ. ಇವತ್ತು ಡ್ರಗ್ಸ್ ಮಾಫಿಯಾ ಫ್ಯಾಕ್ಟ್ರಿಗಳು ಇವತ್ತು ನಮ್ಮ ರಾಜ್ಯದ ತಲೆ ಎತ್ತಿದ್ದಾವೆ. ಹೊರ ರಾಜ್ಯಗಳಿಂದ ಬಂದು ಇವತ್ತು ಇಲ್ಲಿ ಬಂದು ಸೀಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಮಹಿಳೆ ಮಿಸ್ಸಿಂಗ್ 70,000 ಜನ ಇದ್ದಾರೆ. ಪೋಸ್ಕೋ ಕೇಸಲ್ಲಿ ಇವತ್ತು ಸುಮಾರು ಅಂಕಿಅಂಶ ಸಮೇತ ನಿಮಗೆ ಹೇಳಬೇಕು. ಯಾಕಂದ್ರೆ ಆಗ್ತಾರಂತ ಅನ್ಯಾಯಗಳು ಇವತ್ತು ಪೋಸ್ಕೋ ಕೇಸಲ್ಲಿ 2024 4019 ಪೋಸ್ಕೋ ಕೇಸ್ ರಿಜಿಸ್ಟರ್ ಆಗ್ತವೆ. 736 ಅತ್ಯಾಚಾರಗಳಾಗ್ತಾ ಇದಾವೆ. 2024 6326 ಲೈಂಗಿಕ ಕಿರುಕುಳಗಳಿದ್ದಾವೆ. ಅದೇ ರೀತಿ ಇವತ್ತು ಸೈಬರ್ ಕ್ರೈಮ್ 29,933 ಕ್ರೈಮ್ ಕೇಸ್ಗಳಾಗ್ತಿದ್ದಾವೆ. ಇವು ಜೀವಂತ ಸಮಸ್ಯೆಗಳು. ಜನ ದಿನ ಸುಡ್ತಾರೆ ಅಂತದ್ದು. ಸೊ ಸೈಬರ್ ಕ್ರೈಮ್ಗಳು ಮತ್ತೆ ಬ್ಯಾಂಕ್ ದರೋಡೆಗಳು, ಹಗಲು ದರೋಡೆಗಳು ಇವತ್ತು ಇಂಥದ್ದು ನಡೀತಾ ಇದೆಯಲ್ಲ. ಫಸ್ಟ್ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ವೀಕ್ ಇದೆ, ಇಷ್ಟೊಂದು ನಡೆಯೋ ಕಾರಣ ಏನು? ಕ್ರೈಮ್ ಲಿಸ್ಟ್ ನಡಿಬೇಕಾದ್ರೆ ಎಲ್ಲಿ ವ್ಯತ್ಯಾಸ ಆಗ್ತಿದೆ, ಯಾವ ವಿಚಾರಕ್ಕೆ ವ್ಯತ್ಯಾಸ ಆಗ್ತಿದೆ? CC ಕ್ಯಾಮ್ರಾಗಳೆಲ್ಲ ಸರಿ ಇದಾವ? ಬೆಂಗಳೂರು ನಗರಗಳಲ್ಲಿ ಎಲ್ಲೆಲ್ಲಿ ನಗರಗಳಿದಾವೋ ಅಲ್ಲಿ CC ಕ್ಯಾಮ್ರಾ ಕೆಲಸ ಮಾಡ್ತಾ ಇದಾವ? ಇವತ್ತೇನೋ ಪೊಲೀಸ್ ಕೊಡ್ತಾ ಇದೆಯಾ? ಪೊಲೀಸ್ಗೆ ಏನೋ ಸಮಸ್ಯೆಗಳಿದಾವ? ಯಾಕೆ ಕ್ರೈಮ್ ಲಿಸ್ಟ್ ನಡೀತದೆ? ಯಾಕೆ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ? ಇವತ್ತು ಬಿಟ್ಕಾಯಿನ್ ದಂಧೆ ಯಾರು ಮಾಡ್ತಾ ಇದಾರೆ? ಯಾರು ಲೀಲಾಜರ್ ಸಿಕ್ಕಾಕೊಂಡಿದ್ದಾರೆ? ಇವತ್ತು ನಲ್ಪಾಡ್ ಅಂತ ಮೂರ್ಖ ಬಿಟ್ಕಾಯಿನ್ ಕೇಸ್ಗಳು ಮಾಡಿ ಇವತ್ತು ರಾಜರಸ ಸಿಕ್ಕಾಕೊಂಡು ಪಕ್ಕದಲ್ಲಿ ಇದ್ರೆ ಇನ್ನು ಉಚ್ಚಾಟನೆ ಮಾಡಕ್ಕಾಗಿಲ್ಲ. ಅವರಿಂದ ಅಂತ ಒಂದು ನಾಯಕರಿಂದ ಕಾಂಗ್ರೆಸ್ ಅಲ್ಲಿ ಇರುವಂತ ಕಾರ್ಯಕರ್ತರು ಕಲಿಯೋದಾದ್ರೆ ಏನು? ನಾವೇನ್ ಬಿಟ್ಕಾಯಿನ್ ದಂಧೆಗೆ ಹೋಗ್ಬೇಕು? ಬಿಟ್ಕಾಯಿನ್ ದಂಧೆ ಮಾಡಿ ಇಷ್ಟು ಸಾವಿರಾರು ಕೋಟಿ ಲೂಟಿ ಮಾಡೋದು. ಅದಕ್ಕೆ ಇವರೆಲ್ಲ ಕೋಟಿ ಗಟ್ಟಲೆ ಎಲೆಕ್ಷನ್ ಚುನಾವಣೆ ಮಾಡಿ ಗೆದ್ದು ಬರ್ತಾ ಇರೋದು. ಅಂತ ನಾಯಕರಿಂದ ಅಲ್ಲಿರೋ ಕಾರ್ಯಕರ್ತರು ಕಲಿಯೋದೇನು? ಬಿಟ್ಕಾಯಿನ್ ದಂಧೆ ಹೆಂಗ್ ಮಾಡಬೇಕು ಮತ್ತೆ ಹೆಂಗ್ ಎಸ್ಕೇಪ್ ಆಗಬೇಕು ಅಂತ. ಅಂತವ್ರೇನು ಶಿಕ್ಷೆ ಮಾಡೋ ಯೋಗ್ಯತೆ ಇದೆಯಾ? ನಾನು ಕೇಳೋ ಪ್ರಶ್ನೆ ಇಷ್ಟೇ. ನಿಮ್ಮ ಸಂಘ ಸಂಸ್ಥೆಗಳ ವೈಯಕ್ತಿಕವಾದ ವಿಚಾರಗಳು ಅಂತ ಕಾಣಿಸ್ತಿದೆ ಇವತ್ತು ರಾಜ್ಯದಲ್ಲಿ. ರಾಜ್ಯದ ಇರುವಂತ ಜ್ವಲಂತ ಸಮಸ್ಯೆಗಳ ಪರಿಹಾರ ಏನು? ಆ ಪರಿಹಾರ ನೀವು ಕೊಡಿ ಮೊದಲು. ಗೃಹ ಇಲಾಖೆ ದೊಡ್ಡ ಜವಾಬ್ದಾರಿ, ಅದನ್ನ ನಿಭಾಯಿಸಿ. ಸೂಕ್ಷ್ಮವಾದ ನೋಡಿ, ಇಲಾಖೆಯಲ್ಲಿ ಅತಿ ಸೂಕ್ಷ್ಮವಾದ ಇಲಾಖೆ ಅಂದ್ರೆ ಗೃಹ ಇಲಾಖೆ. ಪ್ರತಿ ಕ್ಷಣ ಒಂದು ಪ್ರಾಣ ಹೋದ್ರು ಕೂಡ ಅವರೇ ಇರಬೇಕು. ಟ್ರಾಫಿಕ್ ಇವತ್ತು ಬೆಂಗಳೂರಲ್ಲಿ ಟ್ರಾಫಿಕ್ ಆಗಿದೆ. ಏನಾಗ್ತಾ ಇದಾವೆ? IT-BT ಕಂಪನಿಗಳು ಬಿಟ್ಟು ಹೋಗ್ತಾ ಇದಾರೆ. ಇವತ್ತು IT-BT ಅಲ್ಲಿ ಇದ್ದಾರಲ್ಲ, ನೀವು ಯಾಕೋ ಬಿಟ್ಟು ಹೋಗ್ತಾರೆ? ರೀಸನ್ ನೀವು ಟ್ರಾಫಿಕ್ ಜಾಸ್ತಿ ಆಗಿದೆ ಅಂತಾರೆ. ಕುಮಾರ್ ಅವರೇ